ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಮಾತಾಡ್ತಿರೋದು. ಈಗ ಎಲ್ಲ ಮಕ್ಕಳಿಗೂ ಕೂಡ ಬೇಸಿಗೆ ರಜೆ ಸಿಗುವಂಥ ಸಮಯ. ಈ ಬೇಸಿಗೆನಲ್ಲಿ ತುಂಬ ಬಿಸಿಲಿರುವಂಥ ವಾತಾವರಣ ಮಕ್ಕಳಿಗೆ ಅನೇಕ ತೊಂದರೆಗಳಾಗುತ್ತೆ. ಈ ತೊಂದರೆಗಳನ್ನು ತಪ್ಪಿಸ್ಲಿಕ್ಕೆ ಪೋಷಕರಾದಂಥವರು ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳಬೇಕು. ಆ ಕ್ರಮಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಕ್ಕಳು ಜಾಸ್ತಿ ಬಿಸಿಲಲ್ಲಿ ಆಡೋದ್ರಿಂದ ಅವರಿಗೆ ದೇಹದಲ್ಲಿ ನೀರಿನಂಶ ಕಡಿಮೆ ಆಗುವಂಥದ್ದು ಇರುತ್ತೆ. ಹಾಗಾಗಿ ಹೆಚ್ಚಿನದಾದಂಥ ನೀರಿನಂಶ ಇರುವಂಥ ಆಹಾರವನ್ನು ಕೊಡಬೇಕು. ಜೊತೆಗೆ ಫ್ರೆಶ್ ಫುಡ್ಸ್ ಅಂತ ಫ್ರೆಶ್ ಫುಡ್ಸ್ಗಳನ್ನ ತಂದು ಅದರಲ್ಲಿ ಜ್ಯೂಸನ್ನು ಮಾಡಿ ಕೊಡುವಂಥದ್ದು. ಜೊತೆಗೆ ಮಧ್ಯಾಹ್ನದ 12 ಗಂಟೆ ಬಿಸಿಲು ಮತ್ತು 4 ಗಂಟೆ ಬಿಸಿಲು, ಈ ಬಿಸಿಲು ಏನಿದೆ ಜಾಸ್ತಿ ಅತಿ ಹೆಚ್ಚು ತಾಪವನ್ನು ಹೊಂದಿರುತ್ತೆ. ಇಂಥ ತಾಪಮಾನದ ಬಿಸಿಲಿನಲ್ಲಿ ಮಕ್ಕಳನ್ನ ಹೊರಗಡೆ ಆಡಲಿಕ್ಕೆ ಬಿಡಬೇಡಿ. ಜೊತೆಗೆ ಮಕ್ಕಳಿಗೆ ಆದಷ್ಟು ಕೂಡ ಕಾಟನ್ ಕ್ಲಾತ್ಸ್ ಅಂದರೆ ಹತ್ತಿ ಬಟ್ಟೆಗಳನ್ನು ಬಳಸುವಂಥದ್ದು ಉತ್ತಮ. ಯಾಕೆಂದರೆ ಬಿಸಿ ಜಾಸ್ತಿ ಇರೋದ್ರಿಂದ ಹತ್ತಿ ಬಟ್ಟೆಗಳು ಅಷ್ಟೊಂದು ಬಿಸಿಯನ್ನು ಹೀರ್ಕೊಳ್ಳೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಹತ್ತಿ ಬಟ್ಟೆಯನ್ನು ಯೂಸ್ ಮಾಡಿ. ಜೊತೆಗೆ ಮಕ್ಕಳು ಏನಾದರೂ ಹೊರಗಡೆ ಹೋಗಲೇಬೇಕು ಅನ್ನೋದಾದರೆ ಸ್ವಲ್ಪ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಿ ಕಳಿಸಿ. ಇದರಿಂದ ಏನಾಗುತ್ತೆ, ಸ್ಕಿನ್ ಬರ್ನ್ ಆಗೋವಂಥದ್ದು ತಪ್ಪುತ್ತೆ. ಜೊತೆಗೆ ಹೊರಗಡೆ ಸಿಗುವಂಥ ಡ್ರಿಂಕ್ಸ್ಗಳು ಅಂದರೆ ಕೂಲ್ ಡ್ರಿಂಕ್ಸ್ ಅಂತ ಹೆಂಗೆ ಕರಿತೀವಿ, ಆ ಡ್ರಿಂಕ್ಸ್ಗಳನ್ನ ಕೊಡಬೇಡಿ. ಜೊತೆಗೆ ಜಂಕ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಜೊತೆಗೆ ಮನೆಯಲ್ಲೇ ಸಿಗುವಂತಹ ಎಳ್ನೀರಿರ್ಬೋದು, ಮಜ್ಜಿಗೆ ಇರ್ಬೋದು, ಇಂಥ ಜೊತೆಗೆ ಕೆಲವೊಂದು ಫ್ರೆಶ್ ಫ್ರೂಟ್ಸನ್ನು ಮನೆಯಲ್ಲೇ ಜ್ಯೂಸನ್ನಾಗಿ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಬಾಡಿ ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ಆಗೋದನ್ನು ತಪ್ಪಿಸ್ಬೋದು. ಜೊತೆಗೆ ಮಕ್ಕಳಿಗೆ ಬೇಕಾದಂಥ ನೀರಿನಂಶ ಸಿಗುತ್ತೆ. ಜೊತೆಗೆ ದೇಹದ ಆರೋಗ್ಯವನ್ನು ಕೂಡ ಕಾಪಾಡ್ಬೋದು. ಜೊತೆಗೆ ಐಸ್ ಕ್ರೀಮ್ ಇಂಥ ಆಹಾರಗಳನ್ನ, ಹೊರಗಿನ ಆಹಾರಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಮತ್ತೆ ಮಕ್ಕಳೇನಾದ್ರೂ ಕೂಡ ಅತಿ ಹೆಚ್ಚು ಬಿಸಿಲಿನಿಂದ ಬಳಲಿದ್ದಾರೆ ಅಂತ ಗೊತ್ತಾಯ್ತು ಅಂತಂದ್ರೆ ಅವರಿಗೆ ಅತಿ ಹೆಚ್ಚಿನ ನೀರಿನಂಶವನ್ನು ಕೊಟ್ಟು ತೀರಾ ಸುಸ್ತು ಆ ಥರದ್ದು ಏನಾರ ಇದ್ರೆ ಹತ್ತಿರದ ಹಾಸ್ಪಿಟ್ಲ್ ಹತ್ರ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಒಳ್ಳೇದು. ಮನೆಯಲ್ಲೇ ಸಿಗುವಂಥ ಕೆಲವೊಂದು ಆಹಾರಗಳನ್ನ ಆದಷ್ಟು ಮನೆಯಲ್ಲೇ ಅಂದರೆ ಜಂಕ್ ಫುಡ್ಡನ್ನು ಬಿಟ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿ ಕೊಡುವಂಥದ್ದು ಒಳ್ಳೆಯದು. ಮೇಯ್ನ್ ಆಗಿ ಮಕ್ಕಳಿಗೆ ಪ್ಯಾಕ್ ಮಾಡಿರುವಂಥ ಆಹಾರಗಳು, ಕರಿದ ಆಹಾರಗಳು, ಪ್ಯಾಕ್ ಮಾಡಿರೋ ಆಹಾರಗಳು, ಜೊತೆಗೆ ಕೂಲ್ ಡ್ರಿಂಕ್ಸ್ ಅಂತ ಹೊರಗಡೆ ಸಿಗುವಂಥ ಕೂಲ್ ಡ್ರಿಂಕ್ಸ್ಗಳನ್ನ ಇವುಗಳನ್ನ ಜಾಸ್ತಿ ಕೊಡ್ಲಿಕ್ಕೆ ಹೋಗಬೇಡಿ. ಸ್ಪೈಸಿ ಮಸಾಲ ಪದಾರ್ಥ ಇರುವಂಥ ಆಹಾರಗಳನ್ನ ಕೊಡಬೇಡಿ. ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತಹ ಜ್ಯೂಸ್ಗಳಿರ್ಬೋದು, ಅಂದರೆ ತಾಜಾ ಹಣ್ಣುಗಳಿಂದ ಮಾಡಿದಂಥ ಜ್ಯೂಸು, ಮನೆಯಲ್ಲೇ ಪ್ರಿಪೇರ್ ಮಾಡಿದಂಥ ಮಜ್ಜಿಗೆ, ಮೊಸರು, ಈ ಥರದಂಥ ಆಹಾರವನ್ನು ಕೊಡಿ. ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿದಂಥ ಆಹಾರಗಳನ್ನ ಕೊಡೋದು ಒಳ್ಳೆಯದು. ಮಕ್ಕಳನ್ನ ಆದಷ್ಟು ಈ ಥರ ಕೇರ್ ಮಾಡೋದ್ರಿಂದ ಈ ಬೇಸಿಗೆಯ ಒಂದು ತಾಪದಿಂದ ರಕ್ಷಿಸಿ ಅವರಿಗೆ ಒಳ್ಳೆಯ ಉತ್ತಮವಾದಂಥ ಆರೋಗ್ಯವನ್ನು ನಾವು ಒದಗಿಸ್ಬೋದು. ಇದು ಪೋಷಕರಿಗೆ ನನ್ನ ಒಂದು ಸಲಹೆ. ದಯಮಾಡಿ ಮಕ್ಕಳನ್ನ ಈ ಬೇಸಿಗೆ ರಜದಲ್ಲಿ ಈ ಎಲ್ಲ ಏನೆಲ್ಲ ನಿಮಗೆ ಕೆಲವೊಂದು ವಿಚಾರಗಳನ್ನ ಹೇಳಿದೆ, ಈ ವಿಚಾರಗಳನ್ನು ನೀವು ಬಳಸಿ ಮಕ್ಕಳನ್ನ ಆರೋಗ್ಯವನ್ನು ಕಾಪಾಡೋದು ಒಳ್ಳೆಯದು. ಧನ್ಯವಾದಗಳು.